ಇವ್ನು ನೋಡಿದ್ರೆ ತಾನೆ ತಮ್ದು ನೋಡಿ ಸೋಪ ತೊಳ್ಕೊಂಡ್ರ ಇಲ್ಲ ಸಂತೂರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಇರೋದ್ರಲ್ಲೇ ಮಾಡಕ್ಕಾಯ್ತಿಲ್ಲ ಮಗ ಇಂಟರ್ವ್ಯೂ ಹೋಯ್ತಾ. ಸಬ್ಸ್ಕ್ರೈಬ್ ಮಾಡಿ, ಸಂಪರ್ಕ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪಿ ಜಿಲಿರೋ ಹುಡುಗರು ನಾವೆಲ್ಲ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನಾಗುತ್ತೆ, ಆಮೇಲೆ ಏನೇನು ಬೈ ಮಾಡ್ತೀವಿ, ಅದೇ ಇವತ್ತಿನ ವಿಡಿಯೋ. ಸೊ ಎಲ್ಲರೂ ವಿಡಿಯೋನ ಫುಲ್ ನೋಡಿ. ಹಾಗೆ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಯಾರು ಮರಿಬಿಡಿ ಆಯಿತಾ. ರೆಡಿ ಆಯ್ತಾ ನೋಡಿ, ಇವಾಗ ಮಖ ತಕ ಬಂದ. ಇವ್ನು ನೋಡಿದ್ರೆ ತಾನೆ ಗೈಸ್. ಇವಾಗ ತಿಂಡಿ ಟೈಮ್ ಆಯಿತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗ ಒಂದು ಆಗಲೇ ರೆಡಿಯಾಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ವಿ. ಇಷ್ಟ ಏನಪ್ಪ ಅಂದರೆ ಬೇಗ ಹೋಗಿ ಬೇಗ ಬರೋಣ ಅಂತ, ಯಾಕಂದರೆ ನೈಟು ಮಲಗಿಲ್ವಲ್ಲ. ಸೊ ಬಂದು ಬೇಗ ಮಲ್ಕೊಳ್ಳೋದು. ಗೈಸ್ ಆಲ್ರೆಡಿ ಬಂದು ತಿಂತವ್ರು ನೋಡಿ. ಇಲ್ಲಿ ಮಗ ತೋರಿಸ್ಲಾ, ಮಗ ತೊಳೆದ್ಲ ಫಸ್ಟು. ಹಾಂ, ಮಗ ತೊಳೆದ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ. ಮಗ ತೊಳೆದೇನೆ ತಿಂತಂಗೆ ಗೈಸ್. ತಮ್ದು ನೋಡಿ ಸೋಪ ತೊಳ್ಕೊಂಡ್ರ ಇಲ್ಲ ಸಂತೂರು. ಹಾಂ, ನೀನೆಲ್ಲ ಕಿಸಿಯೋದು ಇಲ್ಲ. ಅದು ತಟ್ಟೆ ಏನು ಕೊಡ್ತಾರೆ ಗೊತ್ತಾ, ಅದ್ರ ಒಳಗೆ ಕಾಯ್ಕೊಂಡು ತಿನ್ಲಿ ಅಂತ, ಕೈಲಿ ಹಿಡ್ಕೊಂಡು ತಿನ್ಲಿ ಅಂತ ಅಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಬೆಳಿಗ್ಗೆಯಿಂದ ಬಕ್ರ ಆಮೇಲೆ ಬಕ್ರ ಆಗೋನ್ ಗೈಸ್ ಇವನು. ಹಾಂ, ಇವತ್ತು 12 ಗಂಟೆಯಿಂದ ಅದು ತಿಂಡಿ ಪೂರಿ ಇವತ್ತು. ಗೈಸ್ ಎಲ್ಲ ಹುಡುಗರು ಇನ್ನು ಹಾಲು 1 ಫ್ರೇಮು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹ್ಞೂ 1 ಫ್ರೇಮಲ್ಲಿ ಇದ್ದೀರಲ್ಲ ಎಲ್ಲವಾ. ಎಲ್ಲ ಪ್ರೇಮ ಕಾಣಿಸ್ತಿಲ್ಲ. ಹಾಂ, ತೆಗೆದಿಟ್ಕೊಂಡಿರ್ತೀವಿ. ನೀನು ಸತ್ತಡಿಗೆ ಹಾಕ್ಸೋದೆ. ಎಲ್ಲ ಇಲ್ಲೇ ಅವನು ತಲೆ ಇದನ್ನ ಬಾಕ್ಸ್ ಹುಡುಕ್ತಿದ್ರ ನೋಡಿ. ಇಲ್ಲ ಅದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು. ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗಂತ ಕೈಲಾಗ್ದಿರೋ ನನ್ನ ಮಗ ಅಲ್ಲ. ಯಾರ ಮನೆಗೆ ಹೋಗ್ಬಿಟ್ಟು ನಾನು ಭಿಕ್ಷೆ ಕೊಡಪ್ಪ ಅಂದ್ಬಿಟ್ಟು ಕೇಳಿಲ್ಲ ನಾನು. 4 ತಿಂದವನ ಇನ್ನೂ ಇದಾವಲ್ಲಿ. ತೋಲೋ ಏನಿಂಗ ಅಯ್ಯೋ ಅನ್ನಿಸ್ತಾರ ನಿನ್ನ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಿಸ್ಟರ್ ವಿಜಯ್? ತೋ ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು 500 ರೂಪಾಯಿ ಕೊಟ್ಟು 10,000 ರೂಪಾಯಿ ಊಟ ತಿಂದವನೆ. ಅವನು ಗೈಸ್ ಇವಾಗ ಫೈನಲಿ ನಾವು ಹೊರಟಿದ್ದೀವಿ. ಬ್ಯಾಗಿಗೆಲ್ಲ ಜೋರಾಗಿ ಹಾಕೊಂಡು ಏನು ಸಿಕ್ಕಿದ್ದು ಎಲ್ಲನೂ ತುಂಬ್ಕೊಬತ್ತೀವಿ. ಈಗ ಸಿಕ್ಕಿದ್ದೆಲ್ಲ ತುಂಬ್ಕೊಬರ್ಬೇಕು. ಹಾಗಾಗಿ ನಾವು ಇದೀಗ ಎಲ್ಲರೂ ಸಹ ಬ್ಯಾಗ್ಗಳನ್ನು ತೆಗೆದುಕೊಂಡು ಇದೀಗ ಇದೆಂಥದ್ದು ಇದು ಲಿಫ್ಟಿನ ಬಾಗಿಲ ಬಳಿ ನಿಂತಿದ್ದೇವೆ. ಲಿಫ್ಟಿಗಾಗಿ ಲಿಫ್ಟ್ ಅಂತ ಯಾಕೆ ಇಂಗ್ಲೀಷಲ್ಲಿ ಹೇಳಿದೆ? ಇದಕ್ಕೇನಂತಾರಲ್ಲ ಮತ್ತೆ ಎತ್ತದು. ಹಾಂ, ಎತ್ತುವುದರ ಬಳಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾವು ನಿಂತಿದ್ದೇವೆ. ವಿಜಯ್ ಅವರ ಸಮ್ಮುಖದಲ್ಲಿ ಗ್ರೌಂಡಿಂದ ಮೇಲಕ್ಕೆ ಬರುತ್ತಿದೆ. ಗಾಯ್ಸ್ ಈ ರಿಯಾಕ್ಷನ್ ಎಲ್ಲರೂ ನೋಡಿದ್ದಾರೆ ಗೈಸ್ ನೀವು. ಇನ್ನೊಂದ್ಸತಿ ತಿರ್ಗಾ ಹೊಸ ಸ್ಕಿಲ್ಗಳೆಲ್ಲ ಕಾಯ್ತಿರ್ತಾರೆ. ಹೊಸ ಸ್ಕಿಲ್ಗಳ ರಾಜ ಅಂತಲೇ ಹೇಳ್ಬೋದು ಈ ನಮ್ಮ ವಿಜಯ್ ಅವರಿಗೆ. ನೋಡಿ ಗೈಸ್, ನೋಡು, ನಿನ್ನ ಗಂಗಾ
ನಾಗವಲ್ಲಿ ಆಗಿರೋದನ್ನ ನೋಡಿ ಗೈಸ್, ಬಂತು ಒಂದೊಂದು ಸ್ಕಿಲ್ಲು ಒಂದೊಂದು ಮುತ್ತು ಕಣೆಯ. ಮಗ ಇದು ಇಟ್ಟೋಗೋಣ ತಗೋಗೋಣ ಡೀಲ್. ಐ ಆಮ್ ಡೀಲ್. ದಂಡೆ ಹೋಯ್ತಾ ಇದೀವಿ ಗಾಯ್ಸ್ ಇವತ್ತು. ಇವ್ನು ನೋಡಿ, ದಂಡೋಪಾಳ್ಯದಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ಇವನಿಗೆ ಹೆಸರಿಟ್ಬಿಡಿ. ಕಟಿಂಗ್ ಮಾಡ್ತಾವ್ ನೋಡಿ ಗೈಸ್ ನೋಡಿ ಗೈಸ್, ಕಟಿಂಗ್ ಮಾಡ್ತಾವ್ ನೋಡಿ ಇಲ್ಲಿ. ಈ ಕಟಿಂಗಿಗೆ ಏನಂತಾರೆ ಕಮೆಂಟ್ ಮಾಡಿ. ಹಿಂಗೆ ಕಣ್ಬಿಡ್ಲಾ ಫಸ್ಟ್ ಬರಲ್ಲ, ಬೆಳಕಿಗೆ ಬರಲ್ಲ. ನೈಟ್ ಶಿಫ್ಟ್ಗೆ ಹೋಗಿ ಗೈಸ್. ಆದರೂ ಇವನು ನೈಟ್ ಶಿಫ್ಟಾರು ಹೋಲಿ, ಬೆಳಗ್ಗೆ ಶಿಫ್ಟಾರು ಹೋಲಿ, ಮಧ್ಯಾಹ್ನ ಶಿಫ್ಟಾರು ಹೋಲಿ, ಆ ಕಣ್ಣು ವಿಲ್ ನೆವರ್ ಚೇಂಜ್. ಅಲ್ಲಿ ಆ ಕಣ್ಣು ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾವುದೇ ರೀತಿ. ಅದೇ ಕಣ್ಣು ನ್ಯೂ ಸ್ಕಿಲ್ ಗೈಸ್, ನ್ಯೂ ಸ್ಕಿಲ್ ಗೈಸ್. ಬ್ಯಾಗ್ ಇಲ್ಲಲೇ ಎಕ್ಷನ್ ದುಡ್ಡು ಗೈಸ್ ಇವಾಗ ಬರಪ್ಪನಿ ಗೈಸ್ ನೋಡಿ ಗೈಸ್, ಎಲ್ಲ ಹೋಯ್ತಿದೀವಿ ಈಗ. ಯಾರು ವಿಜಿ ಎಲ್ಲಿಗೆ ಹೋಯ್ತಿದ್ಯಾ? ಇಂಟರ್ವ್ಯೂಗೆ ಹೋಯ್ತಿದ್ದೀವಿ ಗೈಸ್, ಇಂಟರ್ವ್ಯೂಗೆ ಹೋಯ್ತಿದ್ದೀವಿ. ಗೈಸ್ ನೋಡಿ ಗೈಸ್, ಬಸ್ ಸ್ಟ್ಯಾಂಡಿಗೆ ಬಂದು ಅರ್ಧ ಗಂಟೆ ಕಾದಾದ್ಮೇಲೆ ಬಸ್ ಕೊಟ್ಟು ಇವಾಗ ಬರ್ತಿದ್ದೀವಿ, ಹೋಯ್ತಿದ್ದೀವಿ ಇವಾಗ. ವಿಜಯ್ ಏನು ಹಿಂಗೆ ಅಯ್ಯೋ ಅನ್ನಿಸ್ತಾರಲ್ಲ. ಈ ಒಳಗಡೆ ಕಣ್ಣಿಗೆ ಒಂದು ಸ್ವಲ್ಪ ಸಸ್ಪೆನ್ಷನ್ ಸಿಗರೇಟ್ ಜರ್ಮ್ ಮಾಡ್ತಾರೆ. ಓಕೆ ಗೈಸ್ ಮೆಜೆಸ್ಟಿಕ್ ಎಂಟ್ರಿ ಅದಕ್ಕೆ ನೋಡಿ. ಇಲ್ಲಿ ಇವನು ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡಿ. ಎಷ್ಟು ಬಂದಿಲ್ಲ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಲ್ಲ ಬಂದು ಹೋಗಿದ್ದೀನಿ ನಾನು. ಫಸ್ಟ್ ನಾವು ಹುಡುಗರಿಗೆ ಬಂದಿರೋದು ಗೈಸ್ ಬಿಸಿ ಇಲ್ಲಿ ನ್ಯೂ ಸ್ಕಿಲ್ ಎಲ್ಲ ಅನ್ಲಾಕ್ ಮಾಡ್ತಾವನೆ. ಟ್ರಿಕ್ ಅಂತವ. ಅದಕ್ಕೆಲ್ಲ ವೈರು. ಗೈಸ್ ಇದೀಗ ಮೆಟ್ರೋ ಸ್ಟೇಷನ್ ಕಡೆಗೆ ನಮ್ಮ ಪಯಣ ನೋಡಿ. ಮನೆಗೆ ಅವನು ಇನ್ನೂ ಇದಳ್ಳ ಅಲ್ಲ ಅಲ್ಲು ಮನೆ ಗಾಯ್ಸ್, ನನ್ನ ಮಕ್ಕಳು ಚಿಕ್ಕಪೇಟೆ ಅಂತ ಕರ್ಕೊಂಡ್ಬಂದ್ರು ಗೈಸ್. ಚಿಕ್ಕಪೇಟೆ ಬರ್ರಿ ಹೇಳಿದೆ ಎಂಥ ಭಾನುವಾರದೊತ್ತಿರ್ತದೆ ಜಾಸ್ತಿ ಅಂತ. ಇವ್ರು ಇವತ್ತೇ ಕರ್ಕೊಂಡ್ಬಂದರು ನೋಡಿ. ನಡ್ಕೊಂಡು ಹೋಯ್ತಾವ್ರೆ. ಬುಧವಾರ ಯಾವ ಚಿಕ್ಕಪೇಟೆ ಇರ್ತದೆ ಅಂತ ಹೇಳಿದ್ರು ಕೇಳೋದಿಲ್ಲ. ಫುಲ್ಲು ಗೊತ್ತಿರೋ ಥರ ಹೋಯ್ತವ್ರೆಲ್ಲವ. ಈ ಚಿಕ್ಕಪೇಟೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಇನ್ನೂ ಎಲ್ಗೋ ಕರ್ಕೊಂಡು ಹೋಯ್ತಾರೆ ಇಲ್ಲ, ಇನ್ನೂ ಪಿಚ್. ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ರಿವ್ಯೂ ಹೇಳು ಸಾಕು. ಬೆಂಗಳೂರಲ್ಲಿ ಇರೋದೆಲ್ಲ ಲೈಕ್ ಮಾಡ್ತಾರೆ, ಸರೌಂಡಿಂಗ್ ಇರೋದೆಲ್ಲ. ಹೌದು ಗಾಯ್ಸ್, ಆಲ್ಮೋಸ್ಟ್ ಚಿಕ್ಕಪೇಟೆ ಬಿಟ್ಟು ಮ್ಯಾಕೆ ಬಂದಿದ್ದೀವಿ. ಇಲ್ಲಿ ಅಂಥದ್ದು ಇಲ್ಲ. ನಡೆಸ್ತವ್ರೆ ನಡೀತಿದ್ದೀವಿ ಗಾಯ್ಸ್. ಅಷ್ಟೇ ನಡೀತಾವ್ರೆ, ನಡೆಸ್ತಾವ್ರೆ. ಫಸ್ಟು ನಾನು ಎಂಟ್ರೆನ್ಸಿಗೆ ಕರ್ಕೊಬಂದ, ಅಲ್ಲೇನೂ ಇಲ್ಲ. ನೆಕ್ಸ್ಟು ಇವಾಗ ಮಾರ್ಕೆಟ್ ಇದೆ ಅಂತ ಹೋಗ್ತೀವಿ. ಎಲ್ಲ ಮಾರ್ಕೆಟ್ ಐತೆ ಅಂತ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮು ಅಲ್ಲಿ ಹೋಯ್ತಾ ಇದ್ದೀವಿ. ಇವನು ಎರಡನೇ ಸಲ ಬಂದವನೇ, ಇವನಿಗೂ ಗೊತ್ತಿಲ್ಲ ಅಡ್ರೆಸ್ಸು.
ನಾವು ಮಾರ್ಕೆಟಿಗೆ ಹೋಗಿದ್ದು ಎಲ್ಲಿರೋದು ಅದು? KR ಮಾರ್ಕೆಟ್. ಅಲ್ಲಿಗೆ ಯಾಕ್ರಲ್ಲ ಹೋಗಿದ್ರಿ? ಚಿಕ್ಕಪೇಟೆ ತಾನೇ ಹೋಗೋದು. KR ಮಾರ್ಕೆಟಿಗೆ ಅದು ಮ್ಯಾಪ ಸರ್ಚ್ ಮಾಡ್ದು ಮಾರ್ಕೆಟಿಗೆ ಹತ್ರ ಇತ್ತು, ಅಲ್ಲಿಂದ ಬಸ್ ಇತ್ತು ಹೋದು. ಅದೇ ಯಾವ ಮಾರ್ಕೆಟ್ ಅಂತಾನೆ ಗೊತ್ತಿಲ್ಲ ಹೊಂಟ್ರೆ. ಕೇಳಿದ್ಕೆ ಚಿಕ್ಕಪೇಟೆಗೆ ಹೆಂಗೆ ಹೋಗೋದಂದ್ರೆ ಇದೇ ಚಿಕ್ಕಪೇಟೆ ಅಂದ್ಬಿಟ್ರು ಅವರು. ಫಾಗ್ ಹೋದ್ರೆ ಈಗ ಫಾ ಮೂಮೆಂಟು ಹೋಗ್ಬಿಟ್ರು ಚಿಕ್ಕಪೇಟೆ ಬಸ್ಸಲ್ಲಿ ಗೈಸ್ ನೋಡಿ, ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಸುತ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾವ್ರೆ. ಗಾಯ್ಸ್ ಏನು ಇಲ್ದೇ ರಿಟರ್ನ್ ಹೋಗ್ತಾ ಇದೀವಿ. ಏನೂ ಇಲ್ಲ, ನಮಗೆ ತಗೊಳಕ್ ಗೊತ್ತಾಗಿಲ್ಲ ಅಷ್ಟೇ. ಇವನು ಒಬ್ಬನೇ ತಗೊಂಡಿತ್ತು ನೋಡಿ, ಬುದ್ಧಿವಂತ. ಅದಕ್ಕೆ ಫುಲ್ಲು ನಾವೇನು ತಗೊಳ್ಳೂ ಇಲ್ಲ, ಏನು ಕೊಂಡು ಅಂತಲೂ ಇನ್ನೂ ಅರ್ಥ ಆಗಿಲ್ಲ. ತಲೆ ಬಿಸಿಲು ಆರೆಂಜ್ ಹೊಡಿತೈತೆ, ಹೋಗ್ತಾ ಇದ್ದೀವಿ. ಗೈಸ್ ಚಿಕ್ಕಪೇಟೆಯಿಂದ ಬಟ್ಟೆಗಳನ್ನ ತಗೊಬಂದು ಒಬ್ಬನೇ ತಗೊಬಂದಿತ್ತು ನೋಡಿ, ಟ್ರಯಲ್ ನೋಡ್ತಾವನೆ. ಸೊ ಗೈಸ್ ಫೈನಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ ಗೈಸ್. ಅಷ್ಟೇ.